ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27 ಅಕ್ಟೋಬರ್ 2025. मुरली महावाक्यಗಳು मीठे बच्चे। नाजुकपना भी दे अभिमान है, रूसना रोना ये सब आसुरी संस्कार तुम बच्चों में नहीं होनी चाहिए। दुख सुख मान अपमान सब सहन करना है। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬಹಳ ನಾಜೂಕತನ ಇದು ಕೂಡ ದೇಹಾಭಿಮಾನನೇ ಆಗಿದೆ. ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಅಳುವುದು ಇವೆಲ್ಲ ಅಸುರಿ ಸಂಸ್ಕಾರಗಳಾಗಿವೆ. ಇವೆಲ್ಲ ತಾವು ಮಕ್ಕಳಲ್ಲಿ ಇರಬಾರ್ದು. ದುಃಖ ಸುಖ ಮಾನ ಅಪಮಾನ ಎಲ್ಲವನ್ನು ಸಹನ ಮಾಡ್ಕೋಬೇಕಾಗಿದೆ. ನಾಜೂಕ್ಪನ ಅಂದರೆ ನನಗೇನಾರ ಆಗಿತ್ತು, ಪ್ರತಿ ಕ್ಷಣನೂ ಭಯಭೀತ ಆಗೋದು, ಅದನ್ನು ಕಂಡ್ರೆ ಆಗದೇ ಇರುವ ಹಾಗೆ ಮಾಡೋದು, ಇದು ನನಗೆ ಸೇರೋದಿಲ್ಲ, ಇದು ನನಗೆ ಆಗೋದಿಲ್ಲ, ಇದಂದ್ರೆ ಭಯ ಆಗ್ತದ, ಇದು ಕೇಳಲಿಕ್ಕಾಗೋದಿಲ್ಲ, ಇದನ್ನು ನನಗೆ ನೋಡೋಕೆ ಆಗೋದಿಲ್ಲ, ಈ ಥರ ಇದ್ರೆ ನನಗೆ ಭಯ ಆಗ್ತದ ಅಂತ ನಾವು ಹೇಳ್ತೀವಿ. ನನಗೆ ಭಯ ಆಗ್ತದ ಅಂದರೆ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾನು ಈಶ್ವರೀಯ ಸಂತಾನ ಆಗಿದ್ದೀನಿ, ನನಗೆ ಆತ್ಮನ ಅವಿನಾಶಿಯಾದಂತಹ ಸತ್ಯ ನಾಲೆಡ್ಜ್ ಪ್ರಾಪ್ತಾಗಿದೆ. ಆದರೂ ಸಹ ನಾಜೂಕತನ ಇದೆ ಅಂತಂದರೆ ನಾನು ನನ್ನ ಆತ್ಮಸ್ಥಿತಿಯ ಕಡೆಗೆ ಗಮನ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಎಲ್ಲವನ್ನ ನಾವು ಜ್ಞಾನ ಬಾಬಾರವ್ರ ಮೂಲಕ ಮತ್ತು ಇನ್ನೊಬ್ಬರ ಮೂಲಕ ಕೇಳ್ಬೋದು. ಆದರೆ ಆತ್ಮಸ್ಥಿತಿಯ ಅನುಭವ ಇದೆಯಲ್ಲ, ಆ ಆತ್ಮ ಆಗಿರುವ ಅನುಭವ ಏನಿದೆ ಅದು ಸ್ವಯಂನೇ ಮಾಡಬೇಕಾಗ್ತದೆ. ಎಲ್ಲಿವರೆಗೆ ಆ ಇಂಟ್ರೆಸ್ಟ್ ಇಲ್ಲ, ಆತ್ಮ ಅಂದರೆ ಏನರೇ, ಆತ್ಮ ಆಗೋದ್ರೊಳಗೆ ಏನು ಆನಂದ ಇದೆ, ಏನು ಮಜಾ ಇದೆ, ಏನು ಹಗುರತೆ ಸಿಗ್ತದ ಅನ್ನಲಿಕ್ಕೆ, ಅದರ ಅನುಭವ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಬೇಕು, ಸಮಯ ತೆಗಿಬೇಕಾಗ್ತದೆ. ಆಗ ಆತ್ಮದ ಸದ್ಗುಣಗಳ ಅನುಭೂತಿ ನಮಗಾಗ್ತದೆ. ಆತ್ಮ ಆಗಿದೆ ಅವಿನಾಶಿ ಅಂದಮೇಲೆ ನಾಜೂಕ್ಪನ ಅಂದರೆ ನಾನು ಭಾಳ ನಾಜೂಕ್, ನನಗಿದು ಸೇರುವುದಿಲ್ಲ, ಆಗುವುದಿಲ್ಲ, ನನಗೆ ಇದು ಕಂಡ್ರೆ ಭಯ ಆಗ್ತದ, ಇದು ನೋಡಿಬಿಟ್ರೆ ನನಗೆ ಅದೇ ಕನಸು ನೋಡಿ ಬರ್ತದ ಅಂತ ಅಂತೀನಂದ್ರೆ ಏನರ್ಥ? ನನಗೆ ಕಾನ್ಷಿಯಸ್, ನನಗೆ ಯಾವ ಕಾನ್ಷಿಯಸ್ಸಲ್ಲಿ ಫೀಲ್ ಮಾಡ್ತಾ ಇದ್ದೀನಿ, ಒಬ್ಬ ಮನುಷ್ಯ, ಒಬ್ಬ ಸ್ತ್ರೀ ರೂಪದಾಗ, ಒಬ್ಬ ಪುರುಷ ರೂಪದೊಳಗೆ, ಒಬ್ಬ ಕಮ್ಜೋರ್ ರೂಪದೊಳಗೆ, ಅಂದರೆ ನಾನು ಇನ್ನೂ ನನ್ನ ಆತ್ಮದ ಅವಿನಾಶಿಯಾಗಿರುವ, ನಾನು ಆತ್ಮ ನಿರ್ಭಯ ಆಗಿರುವ ಸತ್ಯದ ಅನುಭವ ಮಾಡಿಲ್ಲ ಅಂತಲೇ ಅರ್ಥ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಏನಾದರೂ ಸ್ವಲ್ಪ ನಾಜೂಕ್ತನ ಇದೀರಿ, ಜಲ್ದಿನೇ ಹಚ್ಕೊಳ್ತೀರಿ, ಜಲ್ದಿನೇ ಬೇಜಾರು ಮಾಡ್ಕೊಳ್ತೀರಿ, ಯಾವುದೋ ಮಾತು ಮನಸ್ಸಿಗೆ ಬಹಳ ಕೆಟ್ಟಾಗ್ತದಂತಂದ್ರೆ ಇದು ದೇಹ ಅಭಿಮಾನನೇ ಆಗಿದೆ. ಅಂದರೆ ಇನ್ನೂ ತನಕನೂ ನಾವು ಆತ್ಮದ ಆ ಸಂಪೂರ್ಣತೆಯ, ಆತ್ಮನ ನಿರ್ಭಯತೆಯ, ಆತ್ಮನ ಒಂದು ಅವಿನಾಶಿತನದ ಸದಾ ಕಾಲದ ಏನು ಆತ್ಮ, ನಾನು ಸ್ಥಿರ ಇದ್ದೀನಿ, ಅಲುಗಾಡದ ಸ್ಥಿರವಾಗಿರುವ ಆತ್ಮ ಆಗಿರುವ ಸತ್ಯದ ಅನುಭವದಿಂದ ನಾನಿನ್ನೂ ದೂರನೇ ಇದ್ದೀನಿ. ಭಲೇ ಕೇಳಿರ್ಬೋದು, ಭಲೇ ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳಿರ್ಬೋದು, ಈಗೂ ಕೂಡ ನಾಜೂಕ್ಪನ ಇದೆ ಅಂದರೆ ಇದು ಅಸುರಿ ಸ್ವಭಾವ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ಇದು ಯಾವುದೂ ತಾವು ಮಕ್ಕಳ ಲಕ್ಷಣಗಳಲ್ಲಿ ಕಾಣಬಾರ್ದು. ಅಂದರೆ ಯಾವಾಗ ನಾನು ಆತ್ಮದ ಆ ಸಂಪೂರ್ಣತೆಯ ಟಚ್ ಮಾಡ್ತೀನಿ, ಅನುಭವ ಮಾಡ್ತೀನಿ, ಆಗ ನನಗೆ ಈ ರೋಲ್ ಒಳಗೆ ನಾಜೂಕ್ಪನ ರೋಲ್ ಒಳಗಿದೆ, ಡ್ರಾಮಾನುಸಾರ ಸ್ಕ್ರಿಪ್ಟೆಡ್ ಇದೆ, ರೋಲ್ ಒಳಗೆ ನಾಜೂಕ್ಪನ ಇದೆ, ಭಯ ಇದೆ, ಕೆಲವೊಂದು ಆಗುವುದಿಲ್ಲ, ಕೆಲವೊಂದು ಸೇರುವುದಿಲ್ಲ, ರೋಲ್ ಒಳಗೆ ಭಲೆ ಇದೆ. ಆದ್ರೆ ರೋಲ್ ನಾನಲ್ಲ, ಭಯ ನಾನಲ್ಲ, ನಾಜೂಕಿರುವ ಪರ್ಸ್ನಾಲಿಟಿ ನಾನಲ್ಲ. ಈ ಪೂರಾ ರೋಲ್ ಬೇರೆ ಇದೆ. ಈ ರೋಲನ್ನು ರೂಲ್ ಮಾಡುವಂಥ ಆತ್ಮ ನಾನಿದ್ದೀನಿ, ನಾನು ಸಪ್ರೇಟ್ ಇದ್ದೀನಿ. ಆದರೆ ನಾನು ಸದಾ ಇದ್ದೀನಿ, ಸತ್ತಿದ್ದೀನಿ, ನಿರ್ಭಯ ಇದ್ದೀನಿ, ನಿಶ್ಚಿಂತಿದ್ದೀನಿ ಅನ್ನುವ ಸತ್ಯ ಎಲ್ಲಿವರೆಗೆ ಅನುಭವ ಮಾಡೋದಿಲ್ಲ, ಇವು ಮಕ್ಕಳ ಒಂದು ಕಾನ್ಷಿಯಸ್ ಒಳಗೆ, ಅಂದರೆ ರೋಲ್ ಒಳಗಿರೋದು ಬೇರೆ, ಕಾನ್ಷಿಯಸ್ ಒಳಗಿರೋದು ಬೇರೆ. ಅಂದರೆ ನಾನೇ ಕಮ್ಜೋರ್ ಇದ್ದೀನಿ ಅನ್ನೋದು ಬೇರೆ, ಕಮ್ಜೋರ್ ಆಗಿರುವ ಪಾರ್ಟ್ ನನಗೆ ಸಿಕ್ಕಿದೆ, ಆದರೆ ಕಮ್ಜೋರಿ ನಂದಲ್ಲ,
ನಾನು ನಿರ್ಭಯ ಆತ್ಮ ಇದ್ದೀನಿ, ಹೀಗಾಗಿ ನಾನು ನಿರ್ಭಯ ಇದ್ದೀನಿ ಅನ್ನುವ ಸತ್ಯದ ಅನುಭವ ಮಾಡ್ತಾ ಆ ನಿರ್ಭಯತೆಯ ಲಕ್ಷಣ ನಮ್ಮ ಪಾರ್ಟಲ್ಲೂ ಕಾಣಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಫಸ್ಟ್ ಏನು ಬೇಕು? ನಾಜೂಕ್ಪನ ತೆಗೆದು ಹಾಕೋದಲ್ಲ, ನನ್ನ ನಿರ್ಭಯತೆ, ನನ್ನ ನಿಶ್ಚಿಂತತೆ, ನನ್ನ ಸದಾಕಾಲದ ಅವಿನಾಶಿತನದ ಅನುಭವ ಎಷ್ಟೆಷ್ಟು ಮಾಡ್ತಾ ಹೋಗ್ತೀನಿ, ಈ ಎಲ್ಲ ಕ್ಯಾರೆಕ್ಟರ್ ಒಳಗಿರುವಂತಹ ಕಮಜೋರಿಗಳು ದೂರ ಆಗ್ತವೆ. ದುಃಖ ಸುಖ ಮಾನ್ ಅಪಮಾನ್ ಎಲ್ಲವನ್ನೂ ಸಹನ ಮಾಡಬೇಕು ಅಂತ. ದುಃಖ ಆತ್ಮ ಸದಾ ಸುಖಿ ಇದೆ, ಆತ್ಮ ಸದಾ ಸಮ್ಮಾನಿತ ಇದೆ, ರೆಸ್ಪೆಕ್ಟ್ಫುಲ್ ಇದೆ. ಯಾಕಂದರೆ ಆತ್ಮ ತಪ್ಪ ಮಾಡೋದಿಲ್ಲ, ಆತ್ಮ ಪಾಪನೇ ಮಾಡೋದಿಲ್ಲ, ಆತ್ಮ ಭಯಭೀತ ಆಗೋದಿಲ್ಲ ತಂದಮೇಲೆ ಆತ್ಮ ಸಂಪೂರ್ಣ ಇದೆ. ಸೊ ಯಾವಾಗ ನಾವು ಇನ್ನೂ ತನಕನೂ ಕೂಡ ಭಲೆ ಈಶ್ವರೀಯ ಜೀವನದಲ್ಲಿ ಇದು ಒಂದು ನಮ್ಗೆ ಅಭ್ಯಾಸ ಆಗಿದೆ, ನಾ ಶರೀರ ಅಲ್ಲ ಆದರೆ ನಾ ಆತ್ಮ ಇದ್ದೀನಿ ಅಂತ ಶಬ್ದದಲ್ಲಿ ಹೇಳಲಿಕ್ಕೆ ಮಾತ್ರ ಇದೆ. ಆದರೆ ನಾ ಎಂತಹ ನಿರ್ಭಯ ಆತ್ಮ ಇದ್ದೀನಿ ಅನ್ನುವ ವಾಸ್ತವದೊಳಗೆ ಆ ಕಾನ್ಷಿಯಸ್ನ ಫೀಲಿಂಗ್ ಒಂದು ವೇಳೆ ಮಾಡಿದ್ರೆ ರೋಲ್ ಒಳಗೆ ಭಯ ಇರೋದಿಲ್ಲ. ರೋಲ್ ಒಳಗಿನ ಭಯ ಇದ್ದರೂ ಕೂಡ ನನಗೆ ಭಯಭೀತ ಮಾಡೋದಿಲ್ಲ. ನಾನು ಆತ್ಮ, ಈ ಅರಿವು ನನಗಿದೆ, ಇದು ನಾನಲ್ಲ. ತುರಂತ ಭಯದಿಂದ, ನಾಜೂಕ್ತನದಿಂದ, ಕ್ಯಾರೆಕ್ಟರ್ ಒಳಗಾಗುವ ದುಃಖದಿಂದ ನಾನು ಏಕ್ದಮ್ ಪರೆ ಇರ್ತೀನಿ. ಅದಕ್ಕೆ ಬಾಬಾ ಅಂತಾರೆ, ಸುಖ ಆಗಲಿ ಯಾವುದು ಕ್ಯಾರೆಕ್ಟರ್ನ ಅಲ್ಪಕಾಲಿಕ ಸುಖ ಆಗಲಿ ದುಃಖ ಆಗಲಿ ನಾನಲ್ಲ, ನಾನು ಸದಾ ಸುಖ ಸ್ವರೂಪ ಆತ್ಮ ಇದ್ದೀನಿ. ಸೊ ಯಾವುದೇ ರೀತಿಯ ಕೆಲವೊಮ್ಮೆ ಕ್ಯಾರೆಕ್ಟರ್ಗೆ ಈ ರೋಲ್ಗೆ ಮಾನ ಸಿಗ್ತದ, ಕೆಲವೊಮ್ಮೆ ಅಪಮಾನ, ನಿಂದನೆ, ಬಹಳಷ್ಟು ಬಯಸ್ಕೊಳ್ಳುವಂಥದ್ದನ್ನು ಕೂಡ ಇರಬಹುದು. ಆದರೆ ಅದು ಯಾವುದೂ ನಾನಲ್ಲ ಅಂತ, ರೋಲೇ ನಾನಲ್ಲ. ರೋಲಿಗೆ ಯಾರಾದರೂ ಅಂದ್ರೆ ನನಗೆ ಇಷ್ಟೆಲ್ಲ ಅಂದರು, ನನ್ನ ಜೊತೆಗೆ ಹಿಂಗೆಲ್ಲ ಮಾಡಿದರು ಅಂತ ಯಾವಾಗ ಅನ್ನಿಸ್ತದತ್ತಂದ್ರೆ ನಾನಿನ್ನೂ ಆತ್ಮನ ಸತ್ಯ ಅನುಭವ ಮಾಡಿಲ್ಲ, ಇನ್ನೂ ನಾನು ಮಾನವಿದ್ದೀನಿ, ನಾನೊಬ್ಬ ಜೀವಿ ಇದ್ದೀನಿ ಅನ್ನುವ ಕಾನ್ಷಿಯಸ್ ಯಾರಿಗಿರ್ತದೋ ಆ ಮಾನವ ಜೀವನಕ್ಕೆ, ಮಾನವ ಪರ್ಸ್ನಾಲಿಟಿಗೆ ಯಾರಾದರೂ ಏನಾರೆ ಅಂದರೆ ಇವ್ರು ನನಗ ಮಾಡಿದರು, ಈ ದುಃಖ ನನಗ ಆಗಿದೆ ಅಂತ ಅನ್ನಿಸ್ತದಂದ್ರೆ ಇದು ದೇಹ ಭಾನ, ದೇಹ ಅಭಿಮಾನ ಅಂತಾರೆ ಬಾಬಾ. ಅದಕ್ಕಾಗಿ ಎಲ್ಲವನ್ನ ಯಾವುದೂ ನಾನಲ್ಲ ಅಂದ್ಕೊಂಡು ಕ್ಯಾರೆಕ್ಟರ್ ಸಹಿತ, ಈ ಮನಸ್ಸು ಸಹಿತ, ಭಾವನೆ ಸಂಕಲ್ಪಗಳ ಸಹಿತ ಎಷ್ಟೆಷ್ಟು ನಾನು ಬಾಬನಿಗೆ ಅರ್ಪಣೆ ಮಾಡ್ತೀನಿ, ನನ್ನನ್ನು ನಾನು ಸಂಪೂರ್ಣ ಬಾಬಾಗೆ ಅರ್ಪಿಸ್ಕೊಳ್ತೀನಿ, ಅಷ್ಟಷ್ಟು ಬಾಬನೊಳಗಿರುವ, ಭಗವಂತನೊಳಗಿರುವ ಎಲ್ಲ ಸದ್ಗುಣಗಳು ಮತ್ತು ದಿವ್ಯ ಶಕ್ತಿಗಳು ನನ್ನದಾಗಲಿಕ್ಕೆ ಶುರುವಾಗ್ತದೆ. ಯಾವಾಗ ನಾ ಆತ್ಮ ಆದ್ರೆ ಅನುಭವ ಮಾಡ್ತೀನಿ, ಬಾಬನ ಸಮಾನ ಸ್ಥಿತಿ ಅನುಭವ ಮಾಡ್ತೀನಿ, ರೋಲ್ ಒಳಗೂ ಕೂಡ, ಈ ಕ್ಯಾರೆಕ್ಟರ್ ಒಳಗೂ ಕೂಡ ಆ ನಿರ್ಭಯತೆ, ನಿಶ್ಚಿಂತತೆ, ಸಮಾನತೆ, ಸುಖ ಸ್ವರೂಪ ಇವೆಲ್ಲವೂ ಕಾಣಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇವ್ಯಾವು ಅವಗುಣಗಳು ನಾಜುಪ್ಪನ ಮಕ್ಕಳೇ ತಮ್ಮೊಳಗ ಇರಬಾರ್ದು ಅಂತ. ಇಂದಿನ ಮುರಳಿಯ ಪ್ರಶ್ನೆ, ಸರ್ವಿಸ್ ಮೇ ಢೀಲಾಪನ್ ಆನೆ ಕಾ ಮುಖ್ಯ ಕಾರಣ ಕ್ಯಾ ಹೇ? ಸೇವೆಯಲ್ಲಿ ಲೂಸ್ ಅಂದರೆ ನಿಷ್ಕಾಳಜಿ ಬರಲಿಕ್ಕೆ ಮುಖ್ಯ ಕಾರಣ ಏನಾಗಿದೆ? जब देह अभिमान के कारण एक दो की खामियां देखने लगते हैं तब सर्विस में ढीलापन आता है. आपस में अनबनी होना भी देह अभिमान है. अंडरलाइन. ಸೇವಾ ಎರಡು ರೂಪದ್ದಿದೆ, ಒಂದು ಸೂಕ್ಷ್ಮ, ಒಂದು ಸ್ಥೂಲ. ಸೂಕ್ಷ್ಮ ಸೇವೆ ಆಗಲಿ, ಇವನ್ ಯಜ್ಞದ ಸ್ಥೂಲ ಸೇವೆ ಆಗಲಿ, ಎರಡೂ ಸೇವೆಯೊಳಗೆ ಸೇವಾಕ್ಕೆ ಹೋಗ್ಬೇಕನ್ಸೋದಿಲ್ಲ, ಸೇವಾ ಮಾಡ್ಬೇಕನ್ನಿಸೋದಿಲ್ಲ, ಮನಸ್ಸಿನ ಮೂಲಕವೂ ಸೇವೆಯ ಒಂದು ಭಾವ ಹುಟ್ಟೋದಿಲ್ಲ ಅಂತಂದ್ರೆ ಬಾಬಾ ಹೇಳ್ತಾರೆ, ಈ ಥರ ಢೀಲಾಪನ್, ಈ ಥರ ಸರಳ ಸೇವಾದೊಳಗೆ ಈಸಿ ಅಂದರೆ ಆದ್ರೆ ಮಾಡೋದು ಇಲ್ಲಂದ್ರಿಲ್ಲ. ಯಾವಾಗಂತಾರೆ ಬಾಬಾ ಈ ರೀತಿ ಯಾಕಾಗುತ್ತೆ? ಯಾಕಂದರೆ ದೇಹ ಅಭಿಮಾನ ಬರೋದ್ರಿಂದ. ನಾನು ಅಂದ್ರೆ ಹೀಗಿದ್ದೀನಿ, ನಾನು ಯಾಕೆ ಮಾಡಬೇಕು, ಅಥವಾ ಸೇವಾ ನನ್ನಿಂದನೇ ಆಗ್ತದೆ, ನಾ ಇಲ್ಲ ಅಂದ್ರೆ ಹೆಂಗಾಗ್ತದೆ ನೋಡೋನು, ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂದರೆ ತಮ್ಮನ್ನು ಹ್ಯೂಮನ್ ಕಾನ್ಷಿಯಸ್ ಅಂತ ತಿಳ್ಕೊಂಡು ನಾ ಯಾವುದೋ ಮನುಷ್ಯರ ಸೇವೆ ಮಾಡ್ಲಿಕ್ಕೆ ಹೋಗ್ತಿದ್ದೀನೇನೋ, ಮನುಷ್ಯರ ಸೇವೆ ಏನನ್ನುವಂಥ ಭಾನ ಬರ್ತದೆ. ಇದು ಈಶ್ವರನ ಸೇವಾ, ಇದರಿಂದ ನನ್ನ ದೇಹಭಾನ ಮುರಿತದ,
ನನ್ನ ಆತ್ಮ ಉನ್ನತಿ ಆಗ್ತದ ಅನ್ನುವಂಥದ್ದು ಯಾವಾಗ ನಾವು ಮರಿತೀವಿ, ದೇವಭಾನದಲ್ಲಿ ಬರಲಾಗ್ತದೋ ಬಾಬಾ ಹೇಳ್ತಾರ ಆಗ ಸೇವೆ ಮಾಡುವ ಮನಸ್ಸಾಗೋದಿಲ್ಲ. ಏಕ್ ದೋಕಿ ಖಾಮಿಯಾ ದೇಖ್ನೆ ಲಗ್ತೆ ಹೇ, ಇವ್ರು ಹಂಗದಾರ ಹೀಗದಾರ ಹಿಂಗೆ ಮಾಡ್ತಾರ ಅದಕ್ಕೆ ನನ್ನ ಸೇವಾ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಅರೆ ಇನ್ನೊಬ್ಬರ ಕ್ಯಾರೆಕ್ಟರ್ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇದೆ, ಫಿಕ್ಸ್ಡ್ ಇದೆ. ನೀನು ಆತ್ಮದ ಸಂಪೂರ್ಣತೆಯನ್ನು ನೋಡೋದು ಬಿಟ್ಟು ಅವರೊಳಗಿನ ರೋಲ್ ಒಳಗಿರುವ ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿಯನ್ನು ನೋಡ್ತೀಯತ್ತಂದ್ರೆ ಖುದ್ ನೀ ದೇವಭಾನದೊಳಗಿದೀ ಅಂತ. ದೇವಭಾನದಲ್ಲಿರೋರಿಗೆ ಇನ್ನೊಬ್ಬರ ರೋಲ್ ಒಳಗಿರುವ ಕಮ್ಜೋರಿಗಳೇ ಕಾಣಿಸ್ತವೆ. ತಬ್ ಸರ್ವಿಸ್ ಮೇ ಢೀಲಾಪನ್ ಆತಾ ಹೇ. ಈ ರೀತಿ ಹೀಗೆ ಇನ್ನೊಬ್ಬರ ಕಮ್ಜೋರಿ ನೋಡೋದು, ಇವ್ರು ನಮ್ಗೆ ಹಿಂಗಂತಾರೆ ಹೇಗೆ ಮಾಡ್ತಾರೆ, ಇವ್ರು ಹಿಂಗದಾರ ಹಂಗದಾರ ಅವ್ರ ಜೊತೆ ನನಗಾಗೋದಿಲ್ಲ, ಈ ರೀತಿ ಕಮ್ಜೋರಿಗಳ ಕಾರಣದಿಂದ ಅಥವಾ ಅಭಿಮಾನ ಬಂದಿರೋದ್ರಿಂದನೇ ಸೇವೆ ಮಾಡ್ಲಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಆಪಸ್ ಮೇ ಅನ್ಬನಿ ಹೋನಾ ಬಿ ದೇಹಾಭಿಮಾನ ಹೇ. ಸೇವಾ ಕ್ಷೇತ್ರದೊಳಗೆ ಸೂಕ್ಷ್ಮ ಸೇವಾದೊಳಗಂತೂ ಇವ್ರನ್ನ ಕಂಡ್ರೆ ಆಗೋದಿಲ್ಲ ಅನ್ನುವಂಥ ಮಾತನೇ ಇಲ್ಲ. ಸೂಕ್ಷ್ಮ ಸೇವಾ ರಾತ್ರಿ ಮಲಗಿದ್ರೂ ನಡೀತದ. ನನ್ನ ಆತ್ಮಸ್ಥಿತಿ ಇತ್ತು ಅಂತಂದ್ರೆ ಆತ್ಮಸ್ಥಿತಿಯಿಂದ ನಾನು ಒಂದು ವೇಳೆ ಸೂಕ್ಷ್ಮ ಸೇವೆಯಲ್ಲಿ ತೊಡಗಿದ್ದೆ ಅಂದ್ರೆ ನನಗೆ ಸ್ಥೂಲ ಸೇವಾ ಬಗ್ಗೆ ಈ ರೀತಿ ಭಾವನೆ ಹುಟ್ಟೋದಿಲ್ಲ, ಈ ನಕಾರಾತ್ಮಕ ಭಾವನೆಗಳು ಬರೋದೇ ಇಲ್ಲ. ಸೂಕ್ಷ್ಮ ಸೇವಾನೂ ಇಲ್ಲ, ಈ ಕಡೆಗೆ ಸ್ಥೂಲ ಸೇವೆಗೂ ಕೂಡ ಇಂಥ ವಿಚಾರ ಯಾಕೆ ಬರ್ತದಂದ್ರೆ ಕೆಲವರು ಕಂಡ್ರೆ ಆಗೋದಿಲ್ಲ. ಯಾವಾಗಲೂ ಅವರೇ ಮುಂದಿರ್ತಾರ, ಅವರೇ ಭಾಳ ಇರ್ತಾರ, ಅವ್ರದ ಹೆಸರದ ಅವ್ರದ ಎಲ್ಲ ನಡೀತದ, ಅಲ್ಲೇ ನಾವು ಹೋಗೋದು ಎದಕ್ಕೆ ಅಂತ ಅನ್ಬನಿ ಅಂತಾರೆ ಬಾಬಾ. ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಅವ್ರನ್ನ ಕಂಡ್ರೆ ಯಾರನ್ನ ಕಂಡ್ರೆ ಆಗೋದಿಲ್ಲ ಮನಸ್ಸಿಗೆ, ಅವರು ಅಲ್ಲಿ ಸೇವಾ ಮಾಡ್ತಿದ್ರು ಅಂತಂದ್ರೆ ಆ ಸೇವೆಗರು ಎದಕ್ಕೆ ಹೋಗಬೇಕು ಅಂತ ಹಿಂಜರಿಕೆ ಬರ್ತದೆ. ಮೇ ಫಲಾನಿ ಕೆ ಸಾಥ್ ನಹಿ ಚಲ್ ಸಕ್ತಾ. ಬಾಬಾ ಹೇಳ್ತಾರೆ ರೋಲ್ ಸ್ಥೂಲ್ ಸೇವೆ ಮಾತು, ನಾನು ಇಂಥವ್ರ ಜೊತೆ ಸೇವಾ ಮಾಡೋಕ್ಕಾಗೋದಿಲ್ಲ. ಮೇ ಯಹಾ ನಹಿ ರೇ ಸಕ್ತಾ, ನನಗಿಲ್ಲಿ ಇರ್ಲಿಕ್ಕಾಗೋದಿಲ್ಲ. ಅದು ಸೇವಾ ಕೇಂದ್ರಗಿರೋ ಅಕ್ಕಂದ್ರೆ ಇರ್ಬೋದು ಅಥವಾ ಯಾರೇ ಮನೆ ಗೃಹಸ್ಥದಲ್ಲಿ ಇರೋರು ಆಗಿರ್ಬೋದು. ನನಗೆ ಇಲ್ಲಿ ಸೇವಾ ಮಾಡೋಕ್ಕಾಗಲ್ಲ, ಆ ಸೇವಾ ಮಾಡೋಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ. ಇದು ಸಬ್ ನಾಜೂಕ್ಪನ ಹೇ. ಇದು ನನಗಾಗೋದಿಲ್ಲ, ಇದು ಬಿಸಿಲಾಗೋದಿಲ್ಲ, ಚಳಿ ಆಗೋದಿಲ್ಲ, ಮಳೆ ಅಂದ್ರೆ ನನಗೆ ಹೊರಗೆ ಮನೆ ಬಿಟ್ಟು ಹೊರಗೆ ಆಗೋಕ್ಕಾಗೋದಿಲ್ಲ. ಇವೆಲ್ಲ ನಾಜೂಕ್ಪನ ಅಂತಾರೆ. ಇಷ್ಟು ನಾಜೂಕ, ಅಳಿದು ಹೋಗುವಂತಹ ಸಮಾಪ್ತ ಆಗುವಂತಹ ಶರೀರ. ಭಲೇ ಶರೀರದ ಆರೋಗ್ಯದ ಕಾಳಜಿ ಇಡೋದು ಅವಶ್ಯಕ ಇದೆ, ಆದರೆ ಈ ಶರೀರದ ಭಾನ ಮುರಿಬೇಕಂದ್ರೆ, ಈ ಶರೀರದ ಅಭಿಮಾನ ಸಮಾಪ್ತ ಆಗಬೇಕಂದ್ರೆ ಸ್ಥೂಲ ಸೇವೆಯು ಕೂಡ ಬಹಳ ಅವಶ್ಯಕ ಇದೆ. ಯ ಬೋಲ್ ಮುಖ್ಸೆ ನಿಕಾಲ್ನಾ ಮಾನ ಕಾಂಟೆ ಬದನಾ. ಈ ರೀತಿ ಇವ್ರಂದ್ರೆ ನನಗಾಗೋದಿಲ್ಲ, ನನಗೆ ಸೇರುವುದಿಲ್ಲ, ನನ್ನ ಟೈಮ್ ಇಲ್ಲ ಅಂತನೋ ಅಥವಾ ಹಿಂಜರಿಯುವುದು, ಹಿಂದಕ್ಕೆ ಉಳಿಯುವುದು, ಏನಾರೇ ಮಾಡ್ಕೊಳ್ಳಿ ಸೇವಾ ಅಂತ ಹಿಂಗೆ ಏನಾರೇ ನಿಮ್ಮಿಂದ ಶಬ್ದ ಬರ್ತಾವಂದ್ರೆ ತಿಳ್ಕೊಡ್ರಿ, ಅಥವಾ ನೀವು ಮನಸ್ಸಿನಲ್ಲಿ ವಿಚಾರ ಮಾಡ್ತೀರಂದ್ರೆ ತಿಳ್ಕೊಡ್ರಿ, ಇವು ಮುಳ್ಳಿದ್ದಂಗ ಅಂತ ಹೇಳ್ತಾರವ, ಮುಳ್ಳುಗಳೇ. ನಾ ಫರ್ಮಾನ್ದಾರ್ ಬನ್ನಾ ಹೇ. ಭಗವಂತ ನನ್ನ ಆತ್ಮದ ಕಲ್ಯಾಣ ಮಾಡಲಿಕ್ಕಾಗಿ ಯಾವಾಗ ಸೇವೆಗೆ ಆಫರ್ ಮಾಡ್ತಾರೆ, ಅದು ತನುವಿನ ಸೇವೆ, ಮನದ ಸೇವೆ, ಸೂಕ್ಷ್ಮ ಸೇವೆ, ಸ್ಥೂಲ ಸೇವೆ ಯಾವುದೇ ಆಗಿರ್ಬೋದು, ಆದರೆ ನೀವು ಸೇವಾದಿಂದ ಬರೀ ವಂಚಿತ ಆಗೋದಷ್ಟೇ ಅಲ್ಲ, ಸ್ವಯಂ ಭಗವಂತನಿಗೆ ಅವಜ್ಞಾಕಾರಿ ಅಂದರೆ ಡಿಸ್ರೆಸ್ಪೆಕ್ಟ್ ಮಾಡ್ತೀರಿ ಅಂತ. ಭಗವಂತನ ಆದೇಶದ ಮಕ್ಕಳಿಗೆ ಸಮಯ ಅನುಸಾರ ತನುವಿನ ಅಥವಾ ಕರ್ಮಣ ಸೇವಾ ಮಾಡೋದ್ರಿಂದ ಏನು ಪ್ರಾಪ್ತಿ ಆಗ್ತದ, ಯಾವ ದೇವಭಾನ ಮುರಿತದೋ ಸೊ ಅದರಿಂದನೂ ವಂಚಿತ ಆಗ್ತೀರಿ ಮತ್ತು ಭಗವಂತಗೂ ಕೂಡ ಡಿಸ್ರೆಸ್ಪೆಕ್ಟ್ ಮಾಡ್ತೀರಿ. तो बाबा कहते हैं बच्चे तुम रूहानी मिलिट्री होना, इसीलिए ಆರ್ಡರ್ हुआ तो ಫೌರನ್ ಹಾಜಿರ್ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲಿ ಲೌಕಿಕದಲ್ಲಿ ಇರ್ತದೋ, ಎಲ್ಲಾದ್ರೂ ಬಸ್ ಆಕ್ಸಿಡೆಂಟ್ ಆಯಿತು, ಯಾವುದೇ ಥರದ ಹಾನಿ ಆಯಿತು, ನುಕ್ಸಾನ್ ಆಯಿತು ಅಂತಂದ್ರೆ ಅವ್ರೊಂದು ಟೀಮ್ ಇರ್ತದೆ. ಆ ಟೀಮ್ನವ್ರು ಎಲ್ಲೇ ಇದ್ದರೂ ತುರಂತ ಅದನ್ನೆಲ್ಲ ಬಿಟ್ಟು ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ, ಸಮಾಜ ಸೇವೆಯೊಳಗೆ ತೊಡಗಲಿಕ್ಕೆ ಹೋಗ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಮಿಲಿಟ್ರಿಯವರಾಗಿದ್ದೀರಿ, ಯಾವ ರುಹಾನಿ ಮಿಲಿಟ್ರಿಯವರಾಗಿದ್ದೀರಿ. ಯಾವಾಗ ಬಾಬಾ ಆರ್ಡರ್ ಮಾಡ್ತಾರೋ ಮಕ್ಕಳೇ ನೀವು ಈ ಸೇವೆಗೆ ಹಾಜೀರಾಗ್ರಿ, ನಿಮ್ಮ ಅವಶ್ಯಕತೆ ಇದೆ ಅಂತ ಜರೂರ್ ಹಾಜೀರ್ ಆಗಲೇಬೇಕು ಅಂತ ಹೇಳ್ತಾರೆ ಬಾಬಾ. ಕೋಯಿ ಬಿ ಬಾತ್ ಮೇ ಅನಾಕಾನಿ ಮತ್ ಕರೋ. ಯಾವ ಮಾತಿನಲ್ಲೂ ಕೇಳಾರ್ದಂಗ ಮೆಸೇಜ್, ಈಗ ಅನೇಕ ಬಾರಿ ಮೆಸೇಜ್ ಹಾಕಿರ್ತದ ಬನ್ರಿ ಅಂತ,
ಹೇಳಿರ್ತದ ಬರಬೇಕು ಅಂತ. ಕೇಳಿಯೂ ಕೇಳಾರ್ದಂಗೆ ಮಾಡಬೇಡ್ರಿ. ಯಾಕಂದರೆ ನೀವು ಇದು ಯಾರ ಸೇವಾ ಅಂದ್ಕೊಂಡಿದ್ದೀರಿ? ಯಾರ್ದರೆ ಮನುಷ್ಯರ ಸೇವೆ ಏನು? ಇದು ಸ್ವಯಂ ಈಶ್ವರ್ಯ ಗೌರ್ಮೆಂಟ್ನ ಈಶ್ವರನಿಂದ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸೇವಾ ಆಗಿರೋದ್ರಿಂದ ಎಂದಿಗೂ ಕೂಡ ನೋಡ್ಲಾರ್ದಂಗ ಕೇಳಿಯೂ ಕೇಳಾರ್ದಂಗ ಆಗಬೇಡ್ರಿ ಅಂತಾರೆ ಬಾಬಾ. ಮುರಳಿ ಮುಖ್ಯ ಸಾರ್ ಮೊದಲೇದು, बहुत मीठे शांत अति मीठे स्वभाव का बनना है. ಬಹಳ ಮಧುರ, ಬಹಳ ಶಾಂತ. ಇದು ಯಾವಾಗ ಸಾಧ್ಯ? ಕೇವಲ ಈ ರೋಲ್ ನಾನಲ್ಲ, ರೋಲ್ ಏನಿದೆ ಇದೇ ಅದು ಡ್ರಾಮಾ ಅನುಸಾರ ಇದೆ. ಇದ್ರ ಮೂಲಕ ಏನು ಮಾಡಿಸ್ಬೇಕು, ಇದ್ರ ಮೂಲಕ ಏನು ಕಾರ್ಯ ಆಗಬೇಕು, ಏನು ಆಗಬಾರ್ದು, ಇದು ಡ್ರಾಮಾ ಮತ್ತು ಬಾಬಾರವರಿಗೆ ಬಿಟ್ಟಿದ್ದು. ನಾನಂತೂ ಬಾಬ್ ಸಮ ನಿರಾಕಾರಾತ್ಮ ಬಾಬನ ಜೊತೆ ಕಂಬೈನ್ಡ್ ಅನುಭವ ಯಾವಾಗ ಮಾಡ್ತೀನೋ ಆಗ ಈ ಸದ್ಗುಣಗಳ ಅನುಭೂತಿ ಆಗ್ತದ. ಬಹಳ ಮಧುರ, ಶಾಂತ, ಮಧುರ ಸ್ವಭಾವ. ಕಭಿ ಭಿ ಕ್ರೋಧ ನಹಿ ಕರ್ನಾ ಹೇ. ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ಕ್ರೋಧವನ್ನು ಮಾಡಬೇಡ್ರಿ. ಅಪ್ನಿ ಆಂಖೋಂಕೋ ಬಹುತ್ ಬಹುತ್ ಸಿವಿಲ್ ಬನಾನಾ ಹೇ. ಕಣ್ಣುಗಳನ್ನು ಸಿವಿಲ್ ಮಾಡ್ಕೊಳ್ಳೋದು ಅಂದರೆ ಈ ಕಣ್ಣಿನಿಂದ ಯಾವಾಗ ನಾನು ನೋಡ್ತೀನಿ ಅಂತಂದ್ರೆ, ನನ್ನ ಆತ್ಮಸ್ಮೃತಿ ಇತ್ತು ಅಂತಂದರೆ, ಈ ಕಣ್ಣಿನಿಂದ ಏನೇ ನೋಡಿದರೂ ಹೇಗೆ ಬಾಪ್ ದಾದ ಮಕ್ಕಳನ್ನು ನೋಡುವಾಗ ಯಾವ ದೇಶದವರು, ಯಾವ ಭಾಷೆಯವರು, ಯಾವ ಸ್ತ್ರೀ ಪುರುಷ್, ಕುಮಾರ್ ಕುಮಾರಿ ಇದ್ಯಾವುದೂ ಇರೋದಿಲ್ಲ. ಬಾಬಾ ಆ ನಿರಾಕಾರ ಸತ್ಯ ಸ್ವರೂಪವನ್ನು ನೋಡಿ ಖುಷಿ ಪಡ್ತಾರೆ. ಹಾಗೆ ಈ ಕಣ್ಣುಗಳಿಂದ ಎಲ್ಲರೊಳಗಿರುವಂತಹ ಡ್ರಾಮಾದ ಇನ್ವಿಸಿಬಲ್ ಆ್ಯಕ್ಟರ್ ಆತ್ಮ ಸ್ವರೂಪ ಕಾಣಬೇಕು. ಈ ಕಣ್ಣಿಗೆ ಅವ್ರ ದೇಹ, ಚರ್ಮ, ಜಾತಿ ಇವುಗಳು ಕಾಣ್ತದತ್ತಂದ್ರೆ ಬಾಬಾ ಹೇಳ್ತಾರೆ ಇದು ಭಾಳ ನುಕ್ಸಾನ್ ಮಾಡ್ತದ, ಸ್ಥಿತಿಯನ್ನು ಕಮ್ಜೋರ್ ಮಾಡ್ತದ. ಅದಕ್ಕೆ ನಿಮ್ಮ ಕಣ್ಣಿನ ಮೇಲೆ ಭಾಳ ಗಮನ ಇರಲಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಬಾಬಾ ಜೋ ಹುಕುಮ್ ಕರೆ ಉಸೆ ಫೌರನ್ ಮಾನ್ನ ಹೈ. ಬಾಬಾ ಯಾವಾಗ ಸಮಯ ಅನುಸಾರ ಹುಕುಮ್ ಮಾಡ್ತಾರೆ. ಮಕ್ಕಳಿಗೆ ತನುವಿನ ಸೇವೆ, ಯಜ್ಞದ ಸೇವೆ ಅಥವಾ ಸೂಕ್ಷ್ಮ ಸೇವೆ, ಏನೇ ಸೇವೆಗೆ ಆಜ್ಞೆ ಮಾಡ್ತಾರೋ ಆಗ ತುರಂತ ಹಾಜಿರಾಗ್ರಿ ಅಂತಾರೆ ಬಾಬಾ. सारे विश्व को पतित से पावन बनाने की सेवा करनी अर्थात घेराव डालना है. ವಿಶ್ವವನ್ನ ಪತಿತ್ರಿಂದ ಪಾವನ್ ಮಾಡುವಂಥ ಸೇವಾ ಮಾಡ್ರಿ. ಘೆರಾವ್ ಹಾಕ್ರಿ ಅಂದರೆ ಘೆರಾವ್. ಈಗ ಒಂದು ವಸ್ತು ಇದೆ ಚಿಕ್ಕದು, ಒಂದು 5 kgದು, ಅದನ್ನ ಎತ್ತಿ ಹಿಡಿಬಹುದು ಅಂತ. ಅದೇ ಒಂದು 100 kgದಿತ್ತು ಅಂತಂದ್ರೆ, ದೊಡ್ಡ ವಸ್ತು ಇತ್ತು ಅಂತಂದರೆ ಅವಾಗ ನಾ ಬಾಡಿ ಕಾನ್ಷಿಯಸ್ ಒಳಗೆ ನಾ ಏನು ಅನ್ಕೋತೀನಿ, ಇಷ್ಟು ದೊಡ್ಡ ವಸ್ತು ನಾನು ನೋಡಿದ್ರೆ ಭಾಳ ಸಣ್ಣವ್ರಿದ್ದೀವಿ, ನನ್ನ ಬಾಡಿಗೆ, ನನ್ನ ತಾಕತ್ತಿಗೆ ಇದನ್ನು ಎತ್ತಲಿಕ್ಕಾಗೋದಿಲ್ಲ ಅಂತ ಕಾಮನ್ ನಾವು ಇದನ್ನು ಅನುಭವ ಮಾಡ್ತೀವಿ. ಆದರೆ ಸೇವಾ ಕ್ಷೇತ್ರದೊಳಗೆ, ಸೂಕ್ಷ್ಮ ಸೇವೆಯೊಳಗೆ ಯಾವಾಗ ಇಡೀ ವಿಶ್ವ ಘೆರಾವ್ ಹಾಕೋದು, ಇಡೀ ವಿಶ್ವಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಯಾವಾಗ ಸಾಧ್ಯದ? ನಾವು ನೋಡಿದ್ರೆ ಸ್ವಲ್ಪ ನಮ್ಮದು ಶರೀರದ ಒಂದು ಲಿಮಿಟ್ ಇದೆ, ಶರೀರದ ಒಂದು ಸೈಜ್ ಇದೆ. ಸೊ ಇಷ್ಟು ವಿಶ್ವವನ್ನು ಘೆರಾವ್ ಮುತ್ತಿಗೆ ಹಾಕೋದು ಹೇಗೆ? ಈ ಡ್ರಾಮಾದೊಳಗೆ ನಾನು ಯಾವಾಗಿರ್ತೀನಿ ಅವಾಗ ಈ ಡ್ರಾಮಾ ನನಗೆ ಬಹಳ ದೊಡ್ಡದು ಅನ್ನಿಸ್ತದೆ. ಹಾಗೆ ನೋಡಿದರೆ ಮೈಂಡಿಂದ ಈ ಡ್ರಾಮಾದಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ನನ್ನಿಂದ ಹೊರಗೆ ಬಂದಿದೆ. ಆದರೆ ಯಾವಾಗ ನಾನು ಈ ಡ್ರಾಮಾದಿಂದ ಪರೆ ನಾನು ಬಿಂದು ಸ್ಥಿತಿಯಲ್ಲಿ ಸ್ಥಿತಾಗ್ತೀನಿ, ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತಾಗ್ತೀನಿ, ಆಗ ಇಡೀ ವಿಶ್ವ ಬಹಳ ಚಿಕ್ಕದು ನನ್ನ ಮೈಂಡ್ ಒಳಗೆ ನಡೀತಾ ಇದೆ ಅಂತ ಅನ್ನಿಸ್ತದೆ. ಆಗ ಇಡೀ ವಿಶ್ವವನ್ನೇ ಘೆರಾವ್ ಹಾಕೋದು, ಇಡೀ ವಿಶ್ವಕ್ಕೆ ನಿಮ್ಮ ಸಕಾಶ್, ನಿಮ್ಮ ಶಾಂತಿ ವೈಬ್ರೇಷನನ್ನು ಕೊಡಲಿಕ್ಕೆ ಸಾಧ್ಯ ಇದೆ. वरदान, बाबा की याद द्वारा असंतोष की परिस्थितियों में सदा सुख और संतोष की अनुभूति करने वाले महावीर भव. ಬಾಬಾರವರ ನೆನಪಿನ ಮೂಲಕ ಅಸಂತೋಷದ ಪರಿಸ್ಥಿತಿಗಳಲ್ಲಿ ಸದಾ ಸುಖ ಅಥವಾ ಸಂತೋಷದ ಅನುಭೂತಿ ಮಾಡುವಂತಹ ಮಹಾವೀರ್ ಭವ. ಮಹಾವೀರ್ ಅಂತ ಯಾರಿಗೆ ಹೇಳಲಾಗ್ತದೆ? ಯಾರು ಅಂತಹ ಅನ್ಕಂಫರ್ಟೇಬಲ್ ಒಂದು ಸಿಚುವೇಶನ್ ಒಳಗೂ ಕೂಡ ಆ ಒಂದು ಕಾರ್ಯ ಮಾಡಿ ತೋರಿಸ್ತಾರ, ಅವರಿಗೆ ನಿಜವಾಗಿಯೂ ಮಹಾವೀರ್ ಅಂತ ಹೇಳಲಾಗ್ತದೆ. ಬಾಬಾ ಅಂತಾರ, ಬಾಬಾ ನೆನಪಿನ ಮೂಲಕ ಅಸಂತೋಷ ವಾತಾವರಣ ಇದೆ, ಅಸಂತೋಷ ಎನ್ವಿರಾನ್ಮೆಂಟ್ ಇದೆ, ಅಂಥದ್ರೊಳಗೆ ಪರಿಸ್ಥಿತಿ ಹಂಗಿದೆ,
ಆದರೂ ನೀವು ಸಂತೋಷವಾಗಿರಬೇಕು, ನಿಮ್ಮ ಆತ್ಮಸ್ಮೃತಿಯಲ್ಲಿ ಇರಬೇಕು. ಇದು ನಿಜವಾದ ಮಹಾವೀರ್ತನ ಆಗಿದೆ. ಸದಾ ಬಾಬಾ ಕಿ ಯಾದ್ ಮೇ ರಹನೆ ವಾಲೆ ಹರ್ ಪರಿಸ್ಥಿತಿ ಮೇ ಸದಾ ಸಂತುಷ್ಟ रहते हैं. ಸದಾ ಬಾಬಾರ ನೆನಪಲ್ಲಿರುವಂಥವರು ಪ್ರತಿ ಪರಿಸ್ಥಿತಿಯಲ್ಲೂ ಸಂತುಷ್ಟಿರ್ತಾರೆ. ಎರಡು ಮಾತು, ಒಂದು ಬಾಬಾ ನೆನಪು ಮಾಡೋರು ಅಂದರೆ ಬಾಬಾ ಬಾಬಾ ಅನ್ನೋರು, ಅಥವಾ ತಮಗೆ ದೇಹ ಅಂತ ತಿಳಿದೇ ಇದ್ರೂ ಒಂದು ಕ್ಯಾರೆಕ್ಟರ್ ಕಾನ್ಷಿಯಸ್ ಆಗಿ ನಾ ಬ್ರಹ್ಮ ಕುಮಾರ್ ಇದ್ದೀನಿ, ಅಥವಾ ನಾ ಅಕ್ಕೋರಿದ್ದೀನಿ, ಅಥವಾ ನಾ ಪುರುಷ ಸ್ತ್ರೀಯ ಭಾನದಲ್ಲಿ ಕುತ್ಕೊಂಡು ನಾವು ಬಾಬನ ಜೊತೆಗೆ ಮಾತಾಡ್ತೀವಂದ್ರೆ ಅದು ಕೂಡ ಯೋಗ ಆಗೋದಿಲ್ಲ. ನಿಜವಾದ ಯೋಗ ಅಂದರೆ ಯಾವಾಗ ನಾ ಭಾನ, ದೇಹದ ಜಗತ್ತಿನ ಎಲ್ಲ ಮಾತು, ಇವನ್ ಸೇವಾ ಎಲ್ಲದರಿಂದ ಪರೆ ನನ್ನನ್ನು ಆ ಬಿಂದು ಆತ್ಮಸ್ವರೂಪದಲ್ಲಿ ಯಾವಾಗ ಅನುಭವ ಮಾಡ್ತೀನಿ ಅವಾಗ ಮಾತ್ರ ನಾನು ಯೋಗಿ ಆಗಲಿಕ್ಕೆ, ಬಾಬನ ಜೊತೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಯಾರು ಸದಾ ಈ ರೀತಿ ಯೋಗದಾಗಿರ್ತಾರೆ ಅವರು ಕ್ಯಾರೆಕ್ಟರ್ ಒಳಗೆ ಏನೇ ಪರಿಸ್ಥಿತಿ ಬರಲಿ ಅವ್ರ ಒಳಗೆ ಸಂತುಷ್ಟನೇ ಇರ್ತಾರೆ. ಯಾಕೆ? ಅವರಿಗೆ ತಿಳಿದಿದೆ ಬಾಬನ್ ಸಂಘದಲ್ಲಿರೋದ್ರಿಂದ ಬಾಬ್ ಸಮಾನ ಸ್ಥಿತಿ ಆಟೋಮೆಟಿಕ್ ಬರ್ತದೆ. ಹೇಗೆ ಬಾಬಾ ಈ ವಿಶ್ವದ ನಾಟಕ ಪರಿಸ್ಥಿತಿಗಳನ್ನು ನೋಡಿಯೂ ಕೂಡ ಬಾಬಾ ಹಲ್ಚಲಾಗೋದಿಲ್ಲ. ಬಾಬಾ ಗೊತ್ತಿದೆ ಇದು ಸಿನಿಮಾ, ಬಾಬಾ ಗೊತ್ತಿದೆ ಇದು ಡ್ರಾಮಾದೊಳಗೆ ನಡೀತಾ ಇದೆ, ಇದು ಸತ್ಯ ಅಲ್ಲ ಅಂತ. ಹಾಗೆ ಸದಾ ಬಾಬಾ ನೆನಪಲ್ಲಿರೋರಿಗೆ ಎಂಥ ಪರಿಸ್ಥಿತಿ ಬಂದರೂ ಸಂತೋಷವಾಗಿರ್ತಾರಂದ್ರೆ ಏನರ್ಥ? ಅವರಿಗೆ ಅನುಭೂತಿ ಆಗ್ತದ ಇದೆಲ್ಲ ನಡೀತಾ ಇರೋದು ಘಟನೆ ಪರಿಸ್ಥಿತಿ ಡ್ರಾಮಾದ ಒಳಗಿದೆ, ನಾ ಡ್ರಾಮಾದಿಂದ ಪರೆ ಆತ್ಮ ಇದೇನನ್ನುವಂಥದ್ದು ಸ್ಮೃತಿ ಇರ್ತದೆ. क्योंकि नॉलेज की शक्ति के आधार पर पहाड़ माफिक परिस्थिति भी राय अनुभव होती है. ಎಷ್ಟು ಸುಂದರ ಮಾತು. ನಾಲೆಜ್ ಅರ್ಥಾತ್ ಬಾಬನ್ ಶುದ್ಧ ಫೀಲಿಂಗ್ಸ್ ಇವು. ಬಾಬನ್ ಶುದ್ಧ ಫೀಲಿಂಗ್ ಒಳಗೆ ಯಾವಾಗಿರ್ತೀವಿ, ಬಾಬನ್ ಶುದ್ಧ ವಿಚಾರ ನನ್ನ ವಿಚಾರ ಆಗ್ತದೋ ಆಗ ಎಂಥ ಪರಿಸ್ಥಿತಿನೂ ಕೂಡ ಒಂದು ಸಾಸ್ವಿ ಥರ, ಬೆಟ್ಟನೂ ಕೂಡ ಬೆಟ್ಟದಂಥ ಪರಿಸ್ಥಿತಿನೂ ಕೂಡ ನನ್ನ ಮುಂದೆ ಅದು ಸಾಸ್ವಿ ಥರ ಅನ್ನಿಸ್ತದ ಅಂತಾರೆ ಬಾಬಾ. ರಾಯಿ ಅರ್ಥಾತ್ ಕುಚ್ ನಹಿ ಹೇ ಅಂಡರ್ಲೈನ್. ರೋಲ್ ಕಾನ್ಷಿಯಸ್ಸಲ್ಲಿ ಇರಬೇಕಾದ್ರೆ ಆ ಪರಿಸ್ಥಿತಿ ಬೆಟ್ಟದ ಥರ ಗುಡ್ಡನೇ ಬಂದು ನನ್ನ ಎದುರುಗಡೆ ಕುತ್ಕೊಂಡಿದೆ ಏನು, ನಿಂತ್ಕೊಂಡಿದೆ ಏನು ಅಂತ. ಆದರೆ ಯಾವಾಗ ನನ್ನ ಯೋಗಯುಕ್ತ ಸ್ಥಿತಿ ಇದೆ, ನನಗೆ ಗೊತ್ತಿದೆ ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದೆ ಅಂತ, ಆಗ ಆ ಪರಿಸ್ಥಿತಿ ರಾಯಿ ಸಾಸಿವೆ ಇನ್ನೂ ಅಲ್ಲ, ಏನು ಕುಚ್ಚ ನಹಿ, ಇದೇನು ಪರಿಸ್ಥಿತಿನೇ ಅಲ್ಲ, ನನಗೆ ನನ್ನ ಮುಂದಿದು ಏನೂ ಅಲ್ಲ ಈ ಅನುಭವ ಆಗ್ತದ. ಚಾಹೆ ಪರಿಸ್ಥಿತಿ असंतोष की हो, दुख की घटना हो, लेकिन दुख की परिस्थिति में सुख की स्थिति रहे तब कहेंगे महावीर. ಆ ಪರಿಸ್ಥಿತಿ ದುಃಖದ್ದೇ ಇರಲಿ ಅಸಂತೋಷದ್ದೇ ಇರಲಿ, ಭಾಳ ಚಿಂತಾಜನಕವೇ ಆಗಿರಲಿ, ಆದರೆ ಬಾಬಾ ಹೇಳ್ತಾರೆ ಆ ಪರಿಸ್ಥಿತಿಯಲ್ಲೂ ಸುಖದ ಸ್ಥಿತಿ, ಪರಿಸ್ಥಿತಿ ರೋಲಿಗೆ ಬಂದಿದೆ, ದುಃಖ ರೋಲ್ ಒಳಗೆ ನಡೀತಾ ಇದೆ, ನಾ ರೋಲಿಂದಲೂ ಡಿಟ್ಯಾಚ್ ಆಗಿರುವಂಥ ಸುಖ ಸ್ವರೂಪ ಆತ್ಮ ಇದೀನಿ ಎನ್ನುವ ಸತ್ಯ ನಾಲೆಜ್ ನನಗಿತ್ತು ಅಂತಂದ್ರೆ ಆ ಕ್ಷಣ ನಾನು ಸಂತೋಷದ ಅನುಭವ ಮಾಡಿರಲಿಕ್ಕೆ ಸಾಧ್ಯ. ಇದಕ್ಕಂತಾರ ಮಹಾವೀರ್ ಆಗಿರೋದು ಅಂತ. ಕುಚ್ ಭೀ ಹೋ ಜಾಯೆ, ಪಾರ್ಟ್ ಒಳಗ ನಾಟಕದೊಳಗ ಏನೇ ಆಗಲಿ, ನಥಿಂಗ್ ನ್ಯೂ ಕೆ ಸಾಥ್ ಸಾಥ್ ಬಾಬಾ ಕಿ ಸ್ಮೃತಿ ಸೆ ಸದಾ ಏಕ ರಸ್ ಸ್ಥಿತಿ ರಹ ಸಕ್ತಿ ಹೇ ಅಂಡರ್ಲೈನ್. ಒಂದು ವೇಳೆ ಇದು ಏನೂ ಅಲ್ಲ, ಇದು ಏನು ಹೊಸದು ಅಲ್ಲ, ಇದು ಫಸ್ಟ್ ಟೈಮ್ ಅಲ್ಲ, ಇಂತಹ ಪರಿಸ್ಥಿತಿಗಳನ್ನು ಪ್ರತಿ ಬಾರಿ ಸಿನಿಮಾದೊಳಗೆ ನಾನು ಫೇಸ್ ಮಾಡಿದ್ದೀನಿ, ನಾನು ನೋಡಿದ್ದೀನಿ, ಇದನ್ನು ಅನುಭವಿಸಿದ್ದೀನಿ. ಈ ಪರಿಸ್ಥಿತಿ ಅಂದರೆ ಏನು ಅಂತ ಯಾವಾಗ ನನಗೆ ಗೊತ್ತಿದೆ ಅಂದ್ರೆ, ಬಾಬಾರ ಸ್ಮೃತಿ ನನಗಿದೆ ಅಂತಂದರೆ ಆ ಸ್ಮೃತಿ ಏಕರಸ್ ಇರೋದ್ರಿಂದ, ಬಾಬಾ ಏಕರಸ್, ಆತ್ಮ ಏಕರಸ್, ನನಗೆ ಆತ್ಮಿಕ್ ಸ್ಮೃತಿ ಇದೆ, ಬಾಬನ ಸಂಘದಾಗಿದೆ ಏನಂತಂದ್ರೆ ನಾ ಏಕರಸ್ ಇದ್ದೀನಿ. ಏಕರಸ್ ಸ್ಥಿತಿಯಲ್ಲಿದ್ದಾಗ ಪರಿಸ್ಥಿತಿ ಎಷ್ಟೇ ಹಲ್ಚಲ್ಲಿದ್ರೂ ಕೂಡ ಅದರ ಪ್ರಭಾವ ನನ್ನ ಮೇಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ತೋ ಫಿರ್ ದುಃಖ ಶಾಂತಿ ಕಿ ಲೆಹರ್ ಭಿ ನಹಿ ಆಯೇಗಿ. ಇದೇ ಪರಿಸ್ಥಿತಿ ಆದರೆ ಈ ಮನಸ್ಸಿನ ತಕ್ಕ ಬಂದ್ರೂ ಕೂಡ ನನ್ನನ್ನು ಪ್ರಭಾವಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ದುಃಖ ಅಶಾಂತಿಯ ಮಾತು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬನ ಜೊತೆ ಕಂಬೈಂಡ್ ಆಗಿದ್ರ, ಬಾಬನ ಸಂಘದಲ್ಲಿದ್ದರೆ, ಬಾಬನ ನೆನಪಲ್ಲಿದ್ದರೆ ಪರಿಸ್ಥಿತಿನೇ ಅನಿಸೋದಿಲ್ಲ ಅಂತಾರೆ ಬಾಬಾ. ಅಂಥ ಸಂದರ್ಭದಲ್ಲೂ ನೀವು ಸಂತೋಷದ ಸ್ಥಿತಿ
ಸಂತೋಷದ ದೇವಿಯಾಗಿ ಅನುಭವ ಮಾಡ್ತೀರಿ. स्लोगन, अपना दैवी स्वरूप सदा स्मृति में रहे तो कोई की भी व्यर्थ नजर नहीं जा सकती. ತಮ್ಮ ದೈವಿ ಸ್ವರೂಪ, ನಾನು ದೇವಕುಲದ ದೇವಾತ್ಮ, ಆ ಒಂದು ಸುಂದರ ರೋಲ್ ಪ್ಲೇ ಮಾಡಿರುವಂಥ ಆತ್ಮ ಎನ್ನುವಂಥ ಆ ದೈವಿ ಗುಣಗಳ ಸ್ಮೃತಿ ಇತ್ತು ಅಂತಂದರೆ ಯಾವ ವ್ಯರ್ಥ ದೃಷ್ಟಿ, ಯಾವ ವ್ಯರ್ಥ ದೃಶ್ಯಗಳು ನಿಮ್ಮ ಎದುರುಗಡೆಗೆ ಬರೋದಿಲ್ಲ, ಕಾಣೋದಿಲ್ಲ ಅಂತಾರೆ ಬಾಬಾ. ಅದಕ್ಕಿಶಾರೆ ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡ್ರಿ. ಹೇಗೆ ಸೈನ್ಸ್ನವರು ಶಕ್ತಿಯ ಪ್ರಯೋಗದ ಮೂಲಕ ಲೈಟ್ನ ಆಧಾರ ಆಗಿರ್ತದೆ. ಏನೇ ಪ್ರಯೋಗ ಮಾಡ್ಬೇಕಾದ್ರೆ ಫಸ್ಟ್ ಲೈಟ್ ಇತ್ತು ಅಂತಂದ್ರೆ ಏನೆಲ್ಲ ನೀರನ್ನು ಮೇಲೆ ಪಂಪ್ ಮಾಡೋದಾಗಿರಲಿ, ಏನೇ ಕೆಲಸ ಕಾರ್ಯಗಳಾಗಿರಲಿ ಎಲ್ಲದಕ್ಕೂ ಆಧಾರ ಲೈಟ್, ವಿದ್ಯುತ್ತಾಗಿದೆ. ಅಗರ್ कंप्यूटर भी चलता है तो कंप्यूटर माइट है लेकिन आधार लाइट है. ಕಂಪ್ಯೂಟರ್ ಒಂದು ಪವರ್, ಆದರೆ ಕಂಪ್ಯೂಟರ್ ಒಂದು ಶಕ್ತಿ ನಡಿಬೇಕು ಅಂದರೆ ಅದ್ರ ಹಿಂದೆ ಲೈಟ್, इलेक्ट्रिसिटी एनर्जी ಇದೆ. ऐसे आपके साइलेंस की शक्ति का भी आधार लाइट है. अंडरलाइन, ನಾನು ಆತ್ಮ ಲೈಟ್ ಸ್ವರೂಪ ಇದ್ದೀನಿ, ಆದರೆ ನನ್ನ ಒಂದು ಸೈಲೆನ್ಸ್ನ ಸ್ಥಿತಿ ತಲುಪಬೇಕು ಅಂದರೆ ಹೈಯೆಸ್ಟ್ ಸ್ಥಿತಿ ಪ್ರೆಸೆನ್ಸ್ ಆಫ್ ಮೈಂಡ್. ಸೈಲೆನ್ಸ್ ಅಂದರೆ ಪಾಸ್ಟು ಇಲ್ಲ, ಫ್ಯೂಚರು ಇಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್. ಅದು ಬಿಲ್ಕುಲ್ ಆತ್ಮ ಬಾಪ್ ಸಮಾನ್ ಸ್ಟೇಜಲ್ಲಿರ್ತದೆ ಸೈಲೆನ್ಸ್ ಒಳಗೆ. ಈ ಸೈಲೆನ್ಸ್ಗೆ ಆಧಾರ ಆಗಿದೆ ಲೈಟ್. ಒಂದಾಗಿದೆ ಲೈಟ್ ಅಂದರೆ ನನ್ನ ಆತ್ಮಸ್ಮೃತಿ, ಇನ್ನೊಂದು ಲೈಟ್ ಆಗಿದೆ ನಾಲೆಡ್ಜ್, ಜ್ಞಾನದ ಸತ್ಯ ಸ್ವರೂಪ ನಾನಿದ್ದೆ. ನಾಲೆಡ್ಜ್ನ ಎಲ್ಲ ಪಾಯಿಂಟ್ಸ್ಗಳು ನನ್ನ ಆ ಸ್ವರೂಪದಲ್ಲಿದ್ದಾಗ ಬಾಬಾ ಹೇಳ್ತಾರೆ ಸೈಲೆನ್ಸನ್ನು ತಲುಪೋದು, ಸೈಲೆನ್ಸನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. जब वह प्रवृत्ति की लाइट्स अनेक प्रकार के प्रयोग प्रैक्टिकल में करके दिखाती है तो आपकी अविनाशी परमात्मा लाइट, आत्मिक लाइट, साथ साथ प्रैक्टिकल स्थिति लाइट, तो इससे क्या नहीं प्रयोग हो सकता है. ಎಷ್ಟು ಅಂಡರ್ಲೈನ್, ಎಷ್ಟು ವಿಶೇಷ ಅಟೆನ್ಷನ್ ಕೊಡಬೇಕಾಗಿದೆ, ಎಷ್ಟು ಸೂಕ್ಷ್ಮ ರಹಸ್ಯ ಬಾಬಾ ಹೇಳ್ತಿದ್ದಾರೆ. ಮಕ್ಕಳೇ, ಪ್ರಕೃತಿಯಿಂದ ತಯಾರಾದಂತಹ ವಿದ್ಯುತ್, ಆ ಲೈಟಿಂದ ವಿಜ್ಞಾನಿಗಳು ಎಷ್ಟೆಲ್ಲ ಪ್ರಯೋಗಗಳನ್ನು ಮಾಡ್ತಾರೆ, ಎಷ್ಟು ವಿಧವಾದಂತಹ ಏನೆಲ್ಲ ಸಾಮಾನುಗಳನ್ನು, ಯಂತ್ರಗಳನ್ನು ಇನ್ವೆನ್ಷನ್ ಮಾಡಿದ್ದಾರೆ. ಅವುಗಳ ಮೂಲಕ ಕಠಿಣ ಕಾರ್ಯಗಳನ್ನು ಸರಳ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಸ್ಥೂಲ ಪ್ರಾಕೃತಿಕ ಲೈಟ್ ಕಾರಣ ಆಗಿದೆ, ಆಧಾರ ಆಗಿದೆ. ಅದೇ ಥರ ತಮ್ಮ ಹತ್ರ ಏನಿದೆ, ಪರಮಾತ್ಮನ ಲೈಟ್ ನಾಲೆಡ್ಜ್ ಇದೆ, ಪರಮಾತ್ಮನ ಶಕ್ತಿ ಇದೆ. ಅನೇಕ ಬಾಬಾ ಹೇಳ್ತಾರೆ ಮತ್ತೆ ನಿಮ್ಮ ಹತ್ರ ಏನಿದೆ, ಆತ್ಮದ ಲೈಟ್ ಇದೆ, ಆತ್ಮದ ನಾಲೆಡ್ಜ್ ಇದೆ. और ಮೂರನೇ ಮಾತು ಭಾಳ ಇಂಪಾರ್ಟೆಂಟ್ ಇದೆ, ಸಾತ್ ಪ್ರಾಕ್ಟಿಕಲ್ ಸ್ಥಿತಿ ಕ ಲೈಟ್. ನನ್ನ ಸ್ಥಿತಿ ಇಷ್ಟು ಹಗುರಿದೆ, ಪ್ರತಿ ಮಾತಿಗೂ ಟೆನ್ಷನ್ ಆಗ್ತಿತ್ತು, ಪ್ರತಿ ಮಾತಿಗೂ ಹಿಂಗೆ ಯಾಕೆ ಆಗ್ತದ, ಅಮೃತ ವೇಳೆ ಸ್ವಲ್ಪ ಲೇಟ್ ಆದರೆ ಯಾಕೆ ಲೇಟ, ಅಮೃತ ವೇಳೆ ಸ್ವಲ್ಪ ತೂಕಡಿಸಿದ್ರೆ ಹಿಂಗೆ ಯಾಕೆ ಆಗ್ತದ, ಪ್ರತಿ ಮಾತಿನಲ್ಲೂ ಗಿಲ್ಟ್ ಫೀಲ್ ಆಗ್ತಿತ್ತು. ಈಶ್ವರ್ಯ ಜೀವನದಲ್ಲಿ ನಡೆದು ಕೂಡ ಹಾಗೆ ಅನ್ನಿಸ್ತಿತ್ತು. ಯಾವಾಗ ಈ ಸತ್ಯ ಗೊತ್ತಾಯಿತು, ಈ ಸೂಕ್ಷ್ಮ ನಾಲೆಡ್ಜ್ ಅರಿವಾಯಿತು, ರೋಲ್ ಒಳಗೆ ಏನೇ ನಡೆದಿದೆ ಅದು ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಅದ್ರ ಚಿಂತೆ ಮಾಡುವ ಜರುರತ್ತಿಲ್ಲ. ನಾ ಸೋಲ್ ಇದ್ದೀನಿ, ನಾ ಲೈಟ್ ಇದ್ದೀನಿ, ನಾ ಬಾಪ್ ಸಮಾನ್ ಇದ್ದೀನಿ ಅನ್ನುವ ಸತ್ಯದ ಕಡೆಗೆ ನನ್ನ ಅಟೆನ್ಷನ್ ಕೊಡ್ತಾ ಹೋದಾಗ ರೋಲ್ನ ಟೆನ್ಷನ್ ನನ್ನ ಟೆನ್ಷನ್ ಆಗೋದಿಲ್ಲ. ಯಾಕಂದರೆ ಆತ್ಮ ಟೆನ್ಷನ್ನೇ ಮಾಡ್ಕೊಳ್ಳೋದಿಲ್ಲ, ಯಾವುದು ಟೆನ್ಷನ್ನೇ ಮಾಡ್ಕೊಳ್ಳೋದಿಲ್ಲ, ಅದು ನಾನಿದ್ದೀನಿ. ಅದ್ರ ನೆನಪೊಳಗಿರೋದು ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳುವಂಥ, ಗಾಬರಿ ಆಗುವಂಥ ರೋಲ್ ಕಾನ್ಷಿಯಸ್ ನಾನು ಯಾಕೆ ಆಗಬೇಕು. ಯಾವಾಗ ಈ ಒಂದು ಸತ್ಯ ಗೊತ್ತಾಯಿತೋ ಆಗ ಸ್ಥಿತಿ ಹಗುರಾಗ್ಬಿಟ್ಟಿದೆ. ಯಾವಾಗ ಸ್ಥಿತಿ ಹಗುರ್, ಆತ್ಮಿಕ್ ಲೈಟ್ ಇದೆ, ಪರಮಾತ್ಮನ ಲೈಟ್ ಇದೆ, ಅವಿನಾಶಿ ಲೈಟ್ ಇದೆ. ಇದರಿಂದ ನೀವು ಏನು ಪ್ರಯೋಗ ಮಾಡಬಹುದು, ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ನೀವೇನು ಬೇಕಾದ್ದು ಮಾಡ್ಬೋದು, ಏನು ಅನ್ಕೋತೀರಿ ಅದನ್ನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಯಾವ ಸ್ಥಿತಿ ತಲುಪಬೇಕು ಅನ್ಕೋತೀರಿ ಆ ಸ್ಥಿತಿಯನ್ನು, ಆ ಉನ್ನತ ಅವಸ್ಥೆಯನ್ನು, ಆ ಸೂಕ್ಷ್ಮ ಒಂದು ಕಾನ್ಷಿಯಸ್ಸನ್ನು ತಲುಪಲಿಕ್ಕೆ, ಅನುಭೂತಿ ಮಾಡಲಿಕ್ಕೆ, ಸಾಧಿಸಲಿಕ್ಕೆ ತಮ್ಮಿಂದ ಸಾಧ್ಯ ಇದೆ. ಅದಕ್ಕಾಗಿ ಯೋಗದ ಪ್ರಯೋಗವನ್ನು, ಯೋಗದ ಶಕ್ತಿಯ ಪ್ರಯೋಗಗಳನ್ನು
ತಮ್ಮ ಪರಿಸ್ಥಿತಿ ಸಂಬಂಧ, ರೋಗ, ಅನೇಕ ಮಾತು, ಘಟನೆ, ವ್ಯಕ್ತಿಗಳು ಎಲ್ಲವುಗಳ ಮೇಲೆ ಪ್ರಯೋಗ ಮಾಡಿ ನೋಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ.